ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮಿಥುನ ರಾಶಿಯವರಿಗೆ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಸರಿಸುಮಾರು 1 ವರ್ಷಗಳಿಂದ ಜನ್ಮದಲ್ಲಿ ಗುರುವಿನ ಸಂಚಾರ, 10ನೇ ಸ್ಥಾನದಲ್ಲಿ ಶನಿಯ ಸಂಚಾರ ಆಗ್ತಿತ್ತು. ಹಾಗಾಗಿ ಕೆಲಸದಲ್ಲಿ ಒಂದಷ್ಟು ತೊಂದರೆ, ಜನ್ಮದಲ್ಲಿ ಗುರು ಇರೋದ್ರಿಂದ ಒಂದಷ್ಟು ದೈಹಿಕವಾಗಿ ಅನಾರೋಗ್ಯ, ಒಂದಷ್ಟು ಸ್ವಾಸ್ಥ್ಯ ಹಾಳಾಗುವಂತಹ ಒಂದು ಸಾಧ್ಯತೆ, ದೇಹದಲ್ಲಿ ಸ್ವಲ್ಪ ಸುಸ್ತು ಅಥವಾ ನೀರಸವಾಗಿರುವಂತಹ ಒಂದು ಫಲಗಳು ಅನ್ನುವಂಥದ್ದು ಮಿಥುನ ರಾಶಿಯವರು ಅನುಭವ ಮಾಡ್ಕೊಳ್ತಾ ಇದ್ರು. ಇನ್ನು ಮುಂದೆ ಗುರುವಿನ ಸಂಚಾರ 2ರಲ್ಲಿ ಆಗೋದ್ರಿಂದ ಸಪ್ತಮಾಧಿಪತಿಯಾಗಿ 2ರಲ್ಲಿ ಆದಂಥದ್ದು ಯಾರಿಗೆ ವಿವಾಹಾರ್ಥಿಗಳಿದ್ದಾರೆ, ವಿವಾಹವನ್ನು ಆಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದಾರೆ, ವಿವಾಹಕ್ಕೆ ತಡೆ ಇದೆ ಅಂಥವರಿಗೆ ವಿವಾಹ ಸೆಟ್ ಆಗುವಂತಹ ಒಂದು ಸಾಧ್ಯತೆ, ಮತ್ತು ಆರ್ಥಿಕವಾಗಿರುವಂತಹ ಲಾಭಗಳು ಉಂಟಾಗುವಂತಹ ಸಾಧ್ಯತೆ, ಇನ್ವೆಸ್ಟ್ ಮಾಡಿದೆಲ್ಲವೂ ಕೂಡ ಶುಭ ಫಲಗಳನ್ನು ತಂದುಕೊಡುವಂತಹ ಒಂದು ಸಾಧ್ಯತೆ. ನೀವು ಎಲ್ಲಿ ಯಾವ ಮೂಲದಿಂದ ನಿಮ್ಮ ಕೈ ಬಿಟ್ಟು ಹೋಗಿದೆ ಹಣ ಅಂತ ಅಂದುಕೊಂಡಿದ್ದೀರೋ ಅದೇ ನಿಮ್ಮನ್ನು ಹುಡುಕೊಂಡು ವಾಪಸ್ ಬರುವಂತಹ ಸಾಧ್ಯತೆ, ಕೆಲಸದಲ್ಲಿ ಉತ್ತಮವಾಗಿರುವಂತಹ ಪ್ರಗತಿ. ಯಾಕೆಂದರೆ 10ನೇ ಸ್ಥಾನವನ್ನು ನಾವು ಕರ್ಮಸ್ಥಾನ ಅಂತ ಕರಿತೀವಿ. ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ ಕಾರಕೋ ಭಾವನಾಶಃ ಅಂತ ಹೇಳೋ ರೀತಿಯಲ್ಲಿ ಕೆಲಸವನ್ನು ಹಾಳು ಮಾಡಿರ್ತಾನೆ. ಆದರೆ ಇನ್ನು ಮುಂದೆ ಒಳ್ಳೆ ರೀತಿಯಾಗಿರುವಂತಹ ಪ್ರಮೋಷನ್ಗಳು ಸಿಗುವಂತಹ, ನಿಮ್ಮ ಕೆಲಸದಲ್ಲಿ ನಿಮ್ಮ ಕೆಲಸ ಗುರುತಿಸುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಕಾಣಸಿಗತ್ತೆ.